ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ರೈತ ದೇಶದ ಬೆನ್ನೆಲುಬು. ಯಾರಿಗೇನೇ ಕಷ್ಟ ಬಂದ್ರು ರೈತನಿಗೆ ಕಷ್ಟ ಆಗಬಾರ್ದು. ರೈತ ಯಾವುದೇ ಒಂದು ಸ್ಥಿತಿಯಲ್ಲಿದ್ರೂ ಕೂಡ ಅವನ ನೆರವಿಗೆ ಎಲ್ಲರೂ ಕೂಡ ಆಗಬೇಕು ಅಂತ ಆಗಾಗ ಎಲ್ಲ ಕಡೆಗಳಲ್ಲಿ ಭಾಷಣವನ್ನ ಬಿಗಿತಾ ಇರ್ತಾರೆ. ಅದೇ ನೋಡಿ, ವಿಧಾನಸೌಧ ಆವರಣದಲ್ಲಿರುವಂತಹ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ರೈತ. ಎಸ್, ರೈತನೊಬ್ಬ ಮಂಗಳವಾರ ಮಧ್ಯಾಹ್ನ ವಿಧಾನಸೌಧ ಆವರಣದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆದಿದೆ. ಪೊಲೀಸರ ಪ್ರಕಾರ ಈ ಚಿಕ್ಕಮಗಳೂರು ಜಿಲ್ಲೆಯ ಹಳಿಯೂರು ಗ್ರಾಮದ ವಿಶು ಕುಮಾರ್ ಎಂಬುವವರು ವಿಧಾನಸೌಧ ಆವರಣದಲ್ಲಿರುವಂತಹ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ರೈತನೊಬ್ಬ ಮಧ್ಯಾಹ್ನ ಅಂದ್ರೆ ಮಂಗಳವಾರದ ಮಧ್ಯಾಹ್ನ ವಿಧಾನಸೌಧದ ಆವರಣದಲ್ಲಿರುವಂತಹ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆದಿದೆ. ಹಳಿಯೂರು ಗ್ರಾಮದ ವಿಶು ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆಗಳಲ್ಲಿ ಹೇಳಲಾಗ್ತದೆ. ಯಾಕೆ ನೇಣು ಹಾಕೊಳ್ಳೋದಕ್ಕೆ ವಿಧಾನಸೌಧದ ಮುಂಭಾಗಕ್ಕೆ ಬಂದಿದ್ರು, ಇದೆಲ್ಲದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಬಟ್ ಆದ್ರೆ ರೈತರು ಯಾವುದಾದ್ರೂ ವಿಚಾರದಲ್ಲಿ ಸೋತಾಗ ಅಥವಾ ಅವರು ಬೆಳೆದಂತ ಬೆಳೆಗೆ ಒಂದು ನಿಗದಿತ ಒಂದು ಅಮೌಂಟ್ ಸಿಗ್ದಲೇ ಇದ್ದಾಗ, ಬೆಲೆ ಸಿಗ್ದಲೇ ಇದ್ದಾಗ ಈ ರೀತಿಯಾದಂತಹ ಕೃತ್ಯಗಳನ್ನ ಅವರೇ ಮಾಡ್ಕೊಳ್ತಾರೆ. ದೇಶದ ಬೆನ್ನೆಲುಬು ರೈತ ಇಲ್ಲ ಅಂತಂದ್ರೆ ಯಾರಿಗೂ ತಿನ್ನೋದಕ್ಕೂ ಏನು ಕೂಡ ಸಿಗೋದಿಲ್ಲ. ಆದ್ರೆ ರೈತರು ಕಷ್ಟ ಅಂತಂದಾಗ ಅವರ ನೆರವಿಗೆ ಯಾರು ಕೂಡ ಆಗೋದಿಲ್ಲ. ಅವರು ವಿಷ ಸೇವಿಸೋದು ಅಥವಾ ಪೆಟ್ರೋಲು ಸಿಮೆಂಟ್ ಉಯ್ಕೊಂಡು ಬೆಂಕಿ ಕೊಡ್ಕೊಳ್ಳೋದು ಅಥವಾ ಈ ರೀತಿಯಾಗಿ ಅಂದ್ರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನೇಣು ಹಾಕೊಳ್ಳೋದು, ಈ ರೀತಿಯಾಗಿ ಮಾಡಿದಾಗ್ಲೂ ಕೂಡ ಅವರಿಗೊಂದು ನ್ಯಾಯ ಸಿಗಲ್ಲ. ಈ ವಿಶುಕುಮಾರ್ ಎಂಬುವರು ವಿಧಾನಸೌಧದ ಆವರಣದಲ್ಲಿರುವಂತಹ ಮರಕ್ಕೆ ನೇಣು ಹಾಕೊಳ್ಳೋದಕ್ಕೆ ಯತ್ನ ಮಾಡಿದ್ದಾರೆ. ತಮ್ಮ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಕ್ಕಾಗಿ ಪರಿಹಾರ ಸಿಕ್ಕಿಲ್ಲ ಎಂದು ಆರೋಪಿಸಿ ವಿಧಾನಸೌಧ ಆವರಣದಲ್ಲಿರುವಂತಹ ಮರವನ್ನ ಕಡಿಯಲು ಈ ಹಿಂದೆ 2025ರಲ್ಲೇ ಪ್ರಯತ್ನಿಸಿದ್ರಂತೆ. ಆ ಮರವನ್ನ ಕಡಿಬೇಕು ಅಂತ, ಈ ವಿಧಾನಸೌಧದ ಮುಂದೆ ಇರುವಂತಹ ಮರವನ್ನ. ಆದ್ರೆ ಕಡ್ದಿರ್ಲಿಲ್ಲ. ಯಾಕೆ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳಕ್ ಹೋಗಿದ್ರು ಅಂತಂದ್ರೆ, ತಮ್ಮ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡಾಗಿದೆ, ಆದ್ರೆ ಅದಕ್ಕೆ ಏನ್ ಪರಿಹಾರ ಸಿಕ್ಬೇಕಾಗಿತ್ತೋ ಸಿಕ್ಕಿಲ್ಲ. ಇವತ್ತು ಎಷ್ಟು ಜನ ಅದಕ್ಕೋಸ್ಕರ ಹೋರಾಡ್ತಿದ್ದಾರೆ ಅಂತ ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅವ್ರ ಭೂಮಿಯನ್ನ ಸರ್ಕಾರ ರೋಡಿಗೆ ಅಥವಾ ಮತ್ತೊಂದಕ್ಕೋ ರೈಲ್ವೆಗೋ ಏನಕ್ಕೋ ಒಂದಕ್ಕೂ ವಶಪಡಿಸ್ಕೊಂಡಿರುತ್ತೆ. ಆದ್ರೆ ಅದಕ್ಕೆ ಏನ್ ಪರಿಹಾರ ಸಿಗಬೇಕು ಅಥವಾ ಅವರಿಗೆ ಆ ಜಾಗಕ್ಕೆ ಬೇರೆ ಜಾಗ ಕೊಡ್ಬೇಕಾ ಅಥವಾ ಜಾಗದ ಮೊತ್ತವನ್ನ ಅವ್ರಿಗೆ ಕೊಡ್ಬೇಕಾ, ಇದನ್ನ ಯೋಚನೆನೇ ಮಾಡಲ್ಲ. ಆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆರೋಪಿಸಿ ವಿಧಾನಸೌಧದ ಆವರಣದಲ್ಲಿರುವಂತಹ ಮರಕ್ಕೆ ನೇಣು ಹಾಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. 2025ರಲ್ಲಿ ಆ ಮರವನ್ನ ಕಡಿಬೇಕು ಅಂತ ಹೇಳಿದ್ರಂತೆ. ಆದ್ರೆ ಮತ್ತೊಮ್ಮೆ ಅದೇ ಮರದ ಬಳಿಗೆ ತಲುಪಿ ಹಸಿರು ಸ್ಕಾರ್ಫ್ ಬಳಸಿ, ಅಂದ್ರೆ ಹಸಿರು ಸ್ಕಾರ್ಫ್, ಅವರು ಹಸಿರು ಬಣ್ಣದ ಒಂದು ಶಾಲ್ ಅನ್ನ ಹಾಕೊಳ್ತಾರಲ್ಲ, ಅದನ್ನ ಹಾಕೊಂಡು ನೇಣು ಹಾಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಅಲ್ಲಿ ನಿಯೋಜನೆಗೊಂಡಿದ್ದಂತಹ ಪೊಲೀಸರು ಅವರ ಚಟುವಟಿಕೆಗಳನ್ನ ಗಮನಿಸಿದ ತಕ್ಷಣ ಅವರು ಓಡಾಡ್ತಿದ್ದು, ಅದನ್ನ ತಗೊಂಡು ನೋಡ್ತಾ ಇದ್ದಿದ್ದು, ಇದನ್ನೆಲ್ಲ ನೋಡಿದಂತಹ ಪೊಲೀಸರು ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಅವರು ತಮ್ಮ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ಆದ್ರೆ ಪರಿಹಾರವನ್ನ ಇನ್ನೂ ಕೂಡ ನೀಡಿಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಿದ್ದಾರೆ. 4 ವಾರಗಳಲ್ಲಿ ಈ ವಿಷಯವನ್ನ ಅಂತಿಮಗೊಳಿಸಿ ಪರಿಹಾರವನ್ನ ಪಾವತಿಸುವಂತೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗೆ ನ್ಯಾಯಾಲಯ ನಿರ್ದೇಶಿಸಿದೆ. ಆದ್ರೆ 3 ತಿಂಗಳು ಕಳೆದ್ರೂ ಕೂಡ ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಜಮೀನಲ್ಲಿ ನಾನು ಶ್ರೀಗಂಧದ ಮರಗಳನ್ನ ಬೆಳೆಸಿದ್ದೇನೆ, ಅಗತ್ಯವಿರುವ ನೋಟಿಸ್ ನೀಡದೆಯೇ ಮರಗಳನ್ನ ಕಡಿಯಲು ಅಧಿಕಾರಿಗಳು ಯೋಜಿಸಿದ್ದಾರೆ. ಈ ಪ್ರಕ್ರಿಯೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ನನಗೆ ಒದಗಿಸಿಲ್ಲ ಅಂತ ಹೇಳ್ಬಿಟ್ಟು ವಿಶುಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಅಲ್ಲಿರುವಂತಹ ಪೊಲೀಸ್ನವ್ರು ಏನ್ ಮಾಡಿದ್ದಾರೆ, ಅವರ ಒಂದು ಆಕ್ಟಿವಿಟೀಸ್ ನ ನೋಡಿ ಇವರೇನೋ ತಪ್ಪಾಗಿ ಏನೋ ನಡವಳಿಕೆ ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಆ ನಂತರ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಧ್ಯಮದವ್ರ ಮುಂದೆ. ಹಿಂಗಾಗಿದೆ, ನಮ್ ಭೂ ಸ್ವಾಧೀನ ತಗೊಂಡಿದ್ದಾರೆ, ಆದ್ರೆ ನಮಗೆ ಏನ್ ಪರಿಹಾರ ಕೊಡ್ಬೇಕಾಗಿತ್ತೋ ಕೊಟ್ಟಿಲ್ಲ, ಹಾಗಾಗಿ ಅಂತ. ಪ್ರತಿಯೊಬ್ಬ ರೈತನೂ ಕೂಡ ಅವನ ಒಂದು ಪರಿಹಾರಕ್ಕಾಗಿ ಈ ರೀತಿಯಾಗಿ ಹೋರಾಟ ಮಾಡ್ಬೇಕಾ ಅನ್ನೋದು ಹಲವು ಜನರ ಪ್ರಶ್ನೆಯಾಗಿದೆ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.